ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಇಂದಿನ ಲೋಕಸಭಾ ಸದಸ್ಯರಾದಂಥ ಸುರೇಶ್ ಅಣ್ಣನವರು ಚನ್ನಪಟ್ಟಣ ತಾಲೂಕಿಗೆ ಅಭಿವೃದ್ಧಿ ಹೊಂದಲು 490 ಕೋಟಿಗಳನ್ನು ಅನುದಾನವನ್ನಾಗಿ ಬಿಡುಗಡೆ ಮಾಡಿದ್ದಾರೆ. ಕಾರಣ ಏನು ಅಂತಂದರೆ, ರಾಮನಗರ ಜಿಲ್ಲೆಯಲ್ಲೇ ತಾಲೂಕಿಗೆ ಒಂದು ಉತ್ತಮವಾದಂಥ ಅಭಿವೃದ್ಧಿ ಹೊಂದಲಿ ಅಂತೇಳಿ, ಹಾಗೂ ಚನ್ನಪಟ್ಟಣ ತಾಲೂಕಿನಲ್ಲಿ 5,000 ಸೈಟ್ಗಳನ್ನು ವಿತರಣೆ ಮಾಡಲು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ 1,000 ಸೈಟ್ಗಳನ್ನ ಆಗಲೇ ಕೊಟ್ಟವ್ರೆ. ಈ ಸೈಟ್ಗಳಲ್ಲಿ ಡಿ ಕೆ ಸುರೇಶ್ರವರೇ ಆಗಲಿ, ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ ಆಗಲಿ, ಪರಮೇಶ್ವರ್ ಅವರೇ ಆಗಲಿ, ಸಿದ್ದರಾಮಯ್ಯನವರೇ ಆಗಲಿ ಬಂದು ಇಲ್ಲಿ ವಾಸ ಮಾಡಲ್ಲ. ವಾಸ ಮಾಡ್ತಾ ಇರೋಂಥ ಜನಗಳು ಯಾರು ಅಂದರೆ ಕೂಲಿ ಕಾರ್ಮಿಕರು, ಬಡವರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಇವರಿಗೆ ಉಚಿತವಾಗಿ ಸೈಟ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಕಾರಣ ಏನೆಂದರೆ ಅದು ಕಾಂಗ್ರೆಸ್ಸಿನ ಒಂದು ಅಭಿವೃದ್ಧಿ. ಈ ಚನ್ನಪಟ್ಟಣ ತಾಲೂಕಲ್ಲಿ 13ನೇ ತಾರೀಕು ಚುನಾವಣೆ ನಡೆದಿರುವ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಆ ಸ್ಪರ್ಧೆ ಕಾಂಗ್ರೆಸ್ ಇದು ಖಚಿತವಾಗಿ ಗೆಲುವನ್ನು ತಂದುಕೊಡ್ತದೆ ಅಂತೇಳಿ ನನ್ನ ಭಾವನೆ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ, ಸಿದ್ದರಾಮಯ್ಯನವರ ಕೈ ಬಲಪಡಿಸಲು ಮಾನ್ಯ ಯೋಗೇಶ್ವರ್ ಅವರು ಪಣ ತೊಟ್ಟಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು 4 ಮಾತಾಡಲು ನಾನು ಇಷ್ಟಪಡ್ತೇನೆ. ಒಂದು ದಿವಸ ನಾನು ಹೇಳಕ್ಕೆ ಬಯಸೋದು ಏನಂದರೆ, ಚನ್ನಪಟ್ಟಣ ಅಭಿವೃದ್ಧಿಗಾಗಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮೊದಲಿಂದ ಕೂಡ ಭಾಳ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಅವರು ಒಂದು ನಮ್ಮ ಸರ್ಕಾರ ಇದೆ ರಾಜ್ಯದಲ್ಲಿ, ಎರಡನೇದು ಬಂದು ಇಲ್ಲಿ ಶಾಸಕರು ನಮ್ಮವರು ಆದರೆ ರಾಜ್ಯ ಸರ್ಕಾರದಿಂದನೇ ಅನುದಾನ ಬಿಡುಗಡೆ ಆಗಬೇಕಾಗಿರೋದು ಅಲ್ವೇ. ಕುಮಾರಸ್ವಾಮಿ ಅವರು, ಕುಮಾರಣ್ಣ ಅವರು ಕೇಂದ್ರದ ಸಚಿವರು ಅಷ್ಟೇ, ಅವರು ಅನುದಾನ ಇಲ್ಲಿ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಜನರಿಗೆ ಹೇಳಕ್ಕೆ ಬಯಸ್ತೀನಿ, ಚನ್ನಪಟ್ಟಣ ಜನರಿಗೆ, ಚನ್ನಪಟ್ಟಣ ಅಭಿವೃದ್ಧಿ ಆಗಬೇಕಾದ್ರೆ ಯೋಗೇಶಣ್ಣನ ಕೈಯಿಂದನೇ ಆಗೋದು, ಬೇರೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಒಂದು. ಎರಡನೇದು ಬಂದು ನಮ್ಮ ಕುರಾನ್, ಬೈಬಲ್, ಭಗವದ್ಗೀತೆಯಲ್ಲೇ ಒಂದು ಮಾತಿದೆ, ತಿಂದಿದ್ದ ತಟ್ಟೆಗೆ ದ್ರೋಹ ಮಾಡಬೇಡಿ ಅಂತ ಇದೆ. ಇದೇ ಇಲ್ವೋ? ಎಲ್ರಿಗೂ ಗೊತ್ತು, ಸಹಜ ಇದು. ಇವತ್ತು ಅನುದಾನ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಅವರು ಅಕ್ಕಿ ಕೊಡ್ತಾವ್ರೆ. ಅದು ತಿಂದಿದ್ದ ಜನ ದ್ರೋಹ ಮಾಡ್ತಾರ? ಸಾಧ್ಯನೇ ಇಲ್ಲ, ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಒಂದು. ಎರಡನೇದು ಬಂದು ವಿದ್ಯುತ್ ಕೊಡ್ತಾವ್ರೆ. ಬಸ್ಸಲ್ಲಿ ಶಕ್ತಿ ಇದು ಕೊಟ್ಟಿದ್ದಾರೆ. ಪಂಚ ಗ್ಯಾರಂಟಿ ಕೊಟ್ಟಿದ್ದೀವಿ ಅಲ್ವ ನಾವು, ಅದು ತಿಳ್ಕೊಂಡ್ರೆ ಜನ ಸಾಕು. ಈಗ ಯಾರು ಓಟ್ಗಾಗಿ ನೋಟ್ ಕೊಡ್ತಾವ್ರೆ, ಇವತ್ತಿಗೆ ಕೊಡೋದದು. ಇದು ಬಂದು 5 ವರ್ಷವೂ ನಮ್ಮ 2,000 ರೂಪಾಯಿ ಬರ್ತಾನೆ ಇರುತ್ತೆ. ಏನು ಸರ್, ಪ್ರತಿ ಕೇಳಿ 100ಕ್ಕೆ 100 ಸತ್ಯ ಸಿ ಪಿ ಯೋಗೇಶ್ವರ್ ಅವರು ಗೆಲ್ತಾರಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಹೇಳಕ್ಕೆ ಬಯಸೋದು ಏನಂದರೆ, ನಾನು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದು ಬಡ ಮಕ್ಕಳು ಓದಲಿ ಅಂತ RTE ರೈಟ್ ಟು ಎಜುಕೇಷನ್ ಕೊಟ್ಟಿದ್ದರು. ಬಡ ಕುಟುಂಬದ ಮಕ್ಕಳು ಓದಲಿ ಅಂತ. ಇವ್ರು ಏನು ಮಾಡಿದ್ದಾರೆ, ಮುಖ್ಯಮಂತ್ರಿ ಪದವಿ ಕೂತ್ಕೊಂಡ ತಕ್ಷಣ ಪ್ರೈವೇಟ್ ಸ್ಕೂಲ್ ಎಲ್ಲ ಕ್ಯಾನ್ಸಲ್ ಮಾಡಿದ್ರು.